ಸರ್, ಮಂಡ್ಯ ಜಿಲ್ಲೆಯ ಜನರ ಹೋರಾಟ, ಸಮಸ್ಯೆ, ಕಾವೇರಿ ಇಂಥ ಹಲವಾರು ಶತಕಗಳ ಈ ಹೋರಾಟದಲ್ಲಿ ಕೇಸರಿ ಬಾವುಟ ಮತ್ತು ಕೇಸರಿ ಬಣ್ಣದ ಏನು ಕಾಂಟ್ರಿಬ್ಯೂಷನ್ ಇದೆ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ ಸರ್. ಈಗ ಬಂದದ್ದು ಯಾವುದೋ ಹನುಮ ಧ್ವಜ ಅಂತ ಹಿಡ್ಕೊಂಡು ಕೇಸರಿ ಶಾಲ್ ಹಾಕ್ಕೊಂಡು ಮಾತಾಡ್ತಿರಲ್ಲ, ಕೇಸರಿ ಬಣ್ಣ ಕೇಸರಿ ಶಾಲಿದ್ದು ಏನು ಕಾಂಟ್ರಿಬ್ಯೂಷನ್ ಇದೆ ರೈತರ ಹೋರಾಟದಲ್ಲಿ, ಕಾವೇರಿ ಹೋರಾಟದಲ್ಲಿ, ಮಂಡ್ಯ ಜನರಿಗೆ ನ್ಯಾಯ ಕೊಡುವ ವಿಚಾರದಲ್ಲಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಈ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕರು ಪದೇ ಪದೇ ಕೇಳೋದ್ರ ಮುಖಾಂತರ ಕೇಸರಿಯ ಒಂದು ಬಣ್ಣದ ಬಗ್ಗೆ ಪದೇ ಪದೇ ಚರ್ಚೆ ಮಾಡೋದ್ರ ಮುಖಾಂತರ ನಾಡಿನ ಜನತೆಯ ಪ್ರತಿಯೊಂದು ಭಾಗದಲ್ಲಿ ಕೇಸರಿಯ ಬಗ್ಗೆ ಒಂದು ಆಸಕ್ತಿ ಮೂಡ್ತಕ್ಕಂಥ ಒಂದು ಪ್ರಚಾರ ಮಾಡ್ತಿರೋರು ನೀವು ಮಾಡ್ಕೊತಾ ಇದ್ದೀರಿ. ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಕೊಂಡು ನಿಮ್ಮ ಮಹತ್ವ ಕೊಡದೆ ಸುಮ್ಮನೆ ಇದ್ದರೆ ಇದೆಲ್ಲ ಪ್ರಶ್ನೆ ಬರಲ್ಲ. ನೀವೇ ಅದನ್ನು ಹೇಳಿ ಜನಗಳಿಗೆ, ಯುವಕರಿಗೆ ತಾವೇ ಪ್ರೋತ್ಸಾಹ ಕೊಟ್ಕೊಂಡು ಹೊರಟಿರ್ತಕ್ಕಂಥದ್ದೇನಿದೆ. ಅದರಿಂದ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಹಲವಾರು ವರ್ಷಗಳಿಂದ ಎದುರಿಸ್ತಾ ಇದ್ದೇವೆ. ವಿಶೇಷವಾಗಿ ಕಾವೇರಿ ನೀರಿನ ವಿಷಯದಲ್ಲಿ, ಇವತ್ತು ನೀರಿನ ಹಂಚಿಕೆ ವಿಷಯದಲ್ಲಿ. ಹೌದು, ಮಂಡ್ಯದಲ್ಲಿ ಒಂದು ಬಾರಿ KRS ಇಂದ ಮೈಸೂರು ಭಾಗಕ್ಕೆ ಕೆನಾಲ್ಗಳನ್ನು ದೇವರಾಜ ಅರಸು ನಿರ್ಮಾಣ ಮಾಡಲಿಕ್ಕೆ ಹೊರಟಾಗ ಚಡ್ಡಿ ಮೆರವಣಿಗೆನೂ ಮಾಡಿದಂಥ ದಿನ ಇದು. ನಾವೆಲ್ಲ ಸಣ್ಣ ಹುಡುಗರುಗಳು. ಅಲ್ಲಿ ನೀರಿನ ವಿಷಯ ಇರ್ಬೋದು, ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಹೋರಾಟ ಮಾಡಿದಂಥವ್ರು ಇದ್ದಾರಲ್ಲಿ. ದೊಡ್ಡ ಸಂಘಟನೆಗಳಿದ್ದಾವೆ, ಅದಿಲ್ಲ ಅಂತೇಳಲ್ಲ. ಆದರೆ ಇತ್ತೀಚೆಗೆ ಯಾವೊಂದು ಪ್ರಮುಖವಾದಂಥ ಒಂದು ಸಬ್ಜೆಕ್ಟನ್ನು ಕಾಂಗ್ರೆಸ್ನವರ ಅವರ ಒಂದು ಪದೇ ಜನಗಳಲ್ಲಿ ಒಂದು ರೀತಿ ಭಾವನೆ ಮುಟ್ಟಿಸ್ಲಿಕ್ಕೆ ಹೊರಟರು, ವಿರೋಧಿ ಭಾವನೆಗಳನ್ನು ಮುಟ್ಟಿಸ್ಬೇಕು ಅಂತೇಳಿ, ಅದು ಅವರ ಪರವಾಗಿ ಈಗ ಶುರುವಾಗಿದೆ. ಇದನ್ನು ಅವ್ರು ಮಾಡಿದ್ರಿಂದ ಇತ್ತೀಚೆಗೆ ಹಲವಾರು ಭಾಗದಲ್ಲಿ ನಮ್ಮ ಯುವಕರು ಕೇಸರಿ ಆಗ್ತಕ್ಕಂಥದ್ದು ಒಂದು ಹವ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ. ಮೊದಲು ಹಸಿರು ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ದಂತಾರೆ ಟವಲ್ನ, ಇವತ್ತು ಕೇಸರಿ ಹಾಕ್ಕೊಂಡೆ ಅಲ್ಲಿ ಗಲಾಟೆ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಒರಿಜಿನಲಿ ಕೇಸರಿ ಹಾಕ್ತಾ ಇದ್ದವರಲ್ಲ. ಕಾಂಗ್ರೆಸ್ ನಾಯಕರುಗಳ ಅವರ ಮಾತುಗಳಿಗೆ ಪ್ರೇರೇಪಕರಾಗಿ ಈಗ ಕೇಸರಿ ಧರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಹೆಸರು ತೆಗೆದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.